ಸೊ ಕೆಲವು ಸಂದರ್ಭದಲ್ಲಿ ಕೆಲವು ಇದನ್ನ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಡಿಲೇ ಆಗ್ತಾರೆ. ಅದಕ್ಕೂ ಕೂಡ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ನಾಳಿದ್ರಲ್ಲಿ ನಾನು ಈ ಒಂದು ಇವ್ರದ್ದೆಲ್ಲ ಮುಗಿಲಿ, ಐ ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್. ಯಾರು ಸಮಸ್ಯೆ ಆಗಿದೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಒಂದು ಸೊಲ್ಯೂಷನ್ಗೆ ಇಲ್ಲೇ ರಿಪೇರ್ ಮಾಡ್ತೀನಿ. ಅದಕ್ಕೆ ಹೊಸ ತಂತ್ರಜ್ಞಾನ ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅನ್ನೋದು ನಾನು ಒಪ್ಕೋತೀನಿ, ತಡ್ಕೊಳ್ಳೋಣ. ಈ ಖಾತಾದ ಸಮಸ್ಯೆ ಈ ಮಾರ್ಚಿಂದ ಪ್ರಾರಂಭ ಆಗಿರೋದಲ್ಲ. ಇದು ನನಗೆ ಗೊತ್ತಿದ್ದಂಗೆ 7-8 ತಿಂಗಳಾಯ್ತು ಈ ಖಾತಾಗಳು ಸಿಗದಲೆ. ಒಬ್ಬ ಯಾರೋ ಒಂದು ಜಾಗ ಮಾರ್ಲಿಕ್ಕೆ ಆಗ್ತಿಲ್ಲ, ಒಂದ್ ಏನೇನೋ ಮಾಡ್ಲಿಕ್ಕೆ ತಗೊಳ್ಲಿಕ್ಕೆ ಆಗ್ತಿಲ್ಲ, ಇಂಥ ಪರಿಸ್ಥಿತಿ ಇದೆ. ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದು ಇದ್ರಲ್ಲಿ ಕರಪ್ಷನ್ ಎಷ್ಟು. ನೀವು ಇದನ್ನೆಲ್ಲ ಒಂದ್ ಕಡೆ ನಾನು ಮಾಡಿದೀನಿ ಅನ್ನೋ ಕಾರಣಕ್ಕೆ, ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ, ನಮ್ದು ಇದು ಚೆನ್ನಾಗಿದೆ ಅಂತ ನೀವು ಬೆಂದು ತಟ್ಕೊಂಡ್ರೆ ನಮ್ದೇನ್ ತೊಂದರೆ ಇಲ್ಲ. ಜನ ಈ ಖಾತಾದ ಬಗ್ಗೆ ಏನ್ ಮಾತಾಡ್ತಿದಾರೆ ಅಂತ ಕೇಳಿ ನೋಡಿ ಒಂದ್ಸರಿ. ಗವರ್ಮೆಂಟ್ ಗ್ರೀನ್ ಝೋನು, ಫ್ರಾಡ್ ಕೇಸಸ್ ಅಂತವ್ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಯಾವ್ದು ಗ್ರೀನ್ ಝೋನ್ ಇಲ್ಲ ಸರ್, ನಮ್ದೆಲ್ಲ ಹಳೆ ನಗರಸಭೆ, ನಮ್ದೆಲ್ಲ ಹಳೆ ನಗರಸಭೆ. ಚರ್ಚೆ ಮಾಡಿ, ನಾನು ಚರ್ಚೆ ಮಾಡಿ. ಸತೀಶ್ ಒಂದ್ ನಿಮಿಷ. ಆಮೇಲೆ ಈ ಖಾತಾ ವಿಷಯ ಏನಾಗಿದೆ ಸರ್, ನಾವ್ ಯಾವ ಅಪಾರ್ಟ್ಮೆಂಟ್ಸ್ ಇದಾವೆ, ಲೇಔಟ್ಗಳಿದಾವೆ, ಆ ಖಾತಾಗಳನ್ನ ಈಗ ಅವ್ರ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನೀವು ಎಲೆಕ್ಷನ್ಗೆ ಹಾಕಿದೀರಾ, ನೀವು ಬೇರೆ ಬೇರೆ ಇದಕ್ಕೆ ಹಾಕಿದ್ರೆ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಸರ್. ಸತೀಶ್, ಅಂದ್ರೆ ನಾವು ಬಲ್ಕ್ ಖಾತಾಸ್ ಆದ್ರೂ ಅಪಾರ್ಟ್ಮೆಂಟ್ಗಳಲ್ಲೋ ಲೇಔಟ್ ಅಲ್ಲೋ ಒಂದ್ ಸಭೆ ಮಾಡಿ ಕೊಡ್ಬೇಕಾಗ್ತದೆ ಸರ್. ತುಂಬಾ ಡಿಲೇ ಆಗ್ತಾ ಇದೆ ಆ ಖಾತಾಗಳು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾರ್ಯಾರಿದ್ದಾರೆ ಕರ್ಕೊಂಬ, ಸಸ್ಪೆಂಡ್ ಮಾಡ್ತೀನಿ ಅಂತ. ವೆಲ್ಕಮ್ ಮಾಡ್ತೀನಿ ನಾನು. ಅಲ್ಲಲ್ಲ, ವೆಲ್ಕಮ್ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ. ಎಷ್ಟು ನೀವು ಯಾವ ಊರಿಗೆ ಬರ್ತೀರ ಹೇಳಿ. ನೆನ್ನೆ ಚಿಕ್ಕಬಳ್ಳಾಪುರದವ್ರು ಬಂದಿದ್ರು, ಇಲ್ಲ ಬೆಂಗಳೂರು ಹತ್ರ ಇರೋ ಚಿಕ್ಕಬಳ್ಳಾಪುರ, ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ರು. ಬಂದ್ಬಿಟ್ಟು 10,000 ರೂಪಾಯಿ ಸರ್ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ರು. ಎಲ್ಲಿಗೆ ನೀವು, ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಎಲ್ಲಿಗೆ ಬೇಕಾ, ಯಾವ ಹಳ್ಳಿಗೆ ಹೋಗ್ಬೇಕೋ ಬರ್ತೀನಿ ನಾನು, ಕರ್ಕೊಂಡೋಗಿ ನಾನು ಅಲ್ಲಿ ಹೇಳಿಸ್ತೀನಿ ನಾನು. ಎನಿವೇರ್ ಇನ್ ಕರ್ನಾಟಕ ಐ ಆಮ್ ರೆಡಿ ಟು ಕಮ್. ಬೆಂಗಳೂರಲ್ಲಂತೂ ನನ್ನ ಆಫೀಸಲ್ಲಿ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. 100 ಲೆಕ್ಕ ಇಲ್ದಷ್ಟು ಜನ ಬಂದು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೇಲೇನೆ ಓಡಾಡ್ತಾ ಇರೋದ್ರಿಂದ ಕೆಳಗಡೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೇನೆ ಇದ್ದಾರೆ, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು, ಅದರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅದರಿಂದ 100ಕ್ಕೆ ನಾನು, ನೀವೇನಾದ್ರೂ ಹಂಗೇನಾನ ದುಡ್ಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಧಿವೇಶನ ಕರೆದಾಗ ನನ್ನ ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ, ಪ್ರಿವಿಲೇಜ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ತೀರಾ. ಇದಕ್ಕೂ ಈ ಖಾತಾದು ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗೆ ಇದೊಂದೇ ಅಲ್ಲ, ಬಜೆಟ್ ನಾವು ಮಾತಾಡ್ತಾ ಇದ್ದೀರಿ, ಬಿಟ್ಬಿಡಿ ಅಲ್ಲಿಗೆ ಈ ಖಾತಾದ. ಇಲ್ಲಿ GBA ಮಾಡಿದ್ದೀರಾ, 5 GBAಗಳಾಗಿದೆ. 5 GBAಗಳಿಗೆ ದುಡ್ಡಿಲ್ಲ ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. 5 ಕಾರ್ಪೊರೇಷನ್ ಒಂದೇ GBA 5 ಕಾರ್ಪೊರೇಷನ್. ಆಯ್ತು, 5 ಕಾರ್ಪೊರೇಷನ್ಗಳಿರೋದು. ನಮ್ಮ ಜಮೀರ್ ಅಣ್ಣ ನನಗೆ ಬೋಧನೆ ಮಾಡ್ತಾವ್ರೆ, ತಗೊಂಡಿದ್ದೀನಿ ನಾನು. ಆಯ್ತು, 5 ಕಾರ್ಪೊರೇಷನ್. 5 ಕಾರ್ಪೊರೇಷನ್ ಅಲ್ಲೂ ದುಡ್ಡಿಲ್ಲ. 5 ಕಾರ್ಪೊರೇಷನ್ ಅವರು ಮುಖ್ಯಮಂತ್ರಿಗೆ ವಿನಂತಿ ಮಾಡಿದ್ದಾರೆ. ಈ ವೆಸ್ಟ್ ಅವರು ನಮ್ಗೆ 500 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. 500 ಕೋಟಿ ಅಂದ್ರೆ ಕಸ ತೆಗೆದಿರೋದು ದುಡ್ಡು ಕೊಡಕ್ಕೂ 3 ತಿಂಗಳಿಂದ ದುಡ್ಡಿಲ್ಲ ಅವ್ರ ಹತ್ರ. ವೆಸ್ಟ್ ಝೋನ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ಕೊಟ್ಟಿಲ್ಲ. ಹಣ ಕೊಟ್ಟಿಲ್ಲ ಅವ್ರಿಗೆ ಬಡ್ಜೆಟ್ ಅಲ್ಲಿ. ಈಗೇನ್ ಹೇಳ್ತಾ ಇದ್ದೀರಾ, ಬಾಂಡ್ ಮುಖಾಂತರ ತಗೊಳ್ಳಿ ಅಂತ. ಯಾವಾಗ ಬಾಂಡ್ ಬರ್ತೈತೆ ಅಧ್ಯಕ್ಷರೇ? ಹಿಂದೆ ಎಲ್ಲ ಬಾಂಡ್ ಮಾಡ್ತಾ ಇದ್ರು. ಏನಕ್ಕೆ? ಯಾವುದೋ ನೀರಾವರಿ ಡ್ಯಾಮ್ ಕಟ್ತಾರೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದಾಗ ಆ ಬಾಂಡ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಇವಾಗ ಯಾವ ಡ್ಯಾಮ್ ಕಟ್ತಾ ಇದ್ದೀರಾ? ಬೆಂಗಳೂರಲ್ಲಿ ಇರೋ ಡ್ಯಾಮ್ಗಳೆಲ್ಲ ಕೆರೆ ಇದು ಕೊಳಚೆ ಆಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿ, ತಿಪ್ಪಗೊಂಡಳ್ಳಿಯಿಂದ ಹಿಡಿದು ಎಲ್ಲ ಮುಳುಗೋಗಿದೆ. ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈಗ ನೀವಿರೋದು ಇನ್ನು 2 ವರ್ಷ, ಈ ಬಾಂಡ್ದು 5 ವರ್ಷ ಆಮೇಲೆ ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ನೀವು ಬಾಂಡ್ ಬಿಡುಗಡೆ ಮಾಡೋದು, ದುಡ್ಡು ಯಾರು ಕೊಡೋದು? ಮುಂದೆ ಬರೋ ಸರ್ಕಾರ ಕೊಡ್ಬೇಕು. ನೀವಂತೂ ಕೊಡಲ್ಲ. ಗ್ಯಾರಂಟಿ ಗೊತ್ತಿದೆ. 30 ವರ್ಷದಿಂದ ನೋಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀರಾ. ಮುಂದಕ್ಕೆ ಹೋಗಲ್ಲ ಗಾಡಿ ನಿಮ್ದು, ಮುಂದಕ್ಕೆ ಹೋಗಲ್ಲ. ಇವತ್ತು ಅಂದ್ರೆ ಇವತ್ತು ಹಣ ಇಲ್ಲದೆ
ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಬೆಂಗಳೂರಿನ ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಎರಡನೇದು ಇನ್ನೊಂದು 11G ಯಲ್ಲಿ ಗುಡ್ ಹೆಲ್ತ್ ಆರ್ ಆಲ್, ಸಮಗ್ರ ಆರೋಗ್ಯ ದೃಢ ಸರ್ಕಾರ ಅಂತ ಹೇಳಿದ್ದಾರೆ. ಆರೋಗ್ಯ ಗುಡ್ ಹೆಲ್ತ್ ಹಾಲ್ ಎಲ್ಲರಿಗೂ ಗುಡ್ ಹೆಲ್ತ್ ಹಾಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್, ಗುಡ್ ಹೆಲ್ತ್ ಆಲ್ಕೋಹಾಲ್ ಒಳ್ಳೆ ಡೈಲಾಗ್. ಅದನ್ನು 40,000 ಮಾಡಿದ್ದಾರೆ. ಗುಡ್ ಹೆಲ್ತ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು 45 ಮಾಡಿದ್ದಾರೆ. ಗುಡ್ ಹೆಲ್ತ್ ಕೊಡಬೇಕಾದ್ರೆ ನೀವು 1 ವರ್ಷದಿಂದ ಔಷಧಿಗಳಿಲ್ಲ. 1 ವರ್ಷದಿಂದ 3 ವರ್ಷನಾ ಮಾತಾಡ್ತೀಯಲ್ಲ ಈಗ? 3 ವರ್ಷದಿಂದ ಔಷಧಿಗಳಿಲ್ಲ. ನಾನು ಬೆಳಗಾವಿಯಲ್ಲಿ ನಾವೆಲ್ಲ ಪ್ರಸ್ತಾವ ಮಾಡಿದ್ರೆ ಔಷಧಿಗಳು ಕೊಡಿ 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 ಅಂತ ಹೇಳಿ ಬರುತ್ತೆ. ಮಿನಿಸ್ಟರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಯೂಸರ್ಸ್ ಅಮೌಂಟ್ ಇದೆ ಅದರ ತಗೊಳಕ್ಕೆ ಹೇಳ್ತೀನಿ ಅಂತ. ಯೂಸರ್ಸ್ ಅಮೌಂಟ್ ಇರುವಂತದ್ದು ಆ ಆಸ್ಪತ್ರೆಯ ರಿಪೇರಿಗಳಿಗೆ, ವಾಟರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಇಂಥವು ರಿಪೇರಿ ಮಾಡೋದಕ್ಕೆ ಸಣ್ಣ ಪುಟ್ಟ ಖರ್ಚಿಗಷ್ಟೇ. 1000 ಕೋಟಿ ಬೇಕಾಗಿರುವಂತ ಇದಕ್ಕೆ ಯೂಸರ್ಸ್ ಅಮೌಂಟ್ ಇಂದ ಮಾಡಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವ್ ಹೇಳಿದ್ರೆ ಏನೋ ಅವ್ರು ಬೇಜಾರ ಮಾಡ್ಕಂತಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಆರೋಗ್ಯ ಇಲಾಖೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಎಲ್ಲ ಡಾಕ್ಟರ್ಗಳು, ಕರ್ನಾಟಕದಲ್ಲಿರುವಂತ ಎಲ್ಲ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಹೇಳಿದ್ದಾರೆ ಸಮರ್ಪಕ ಔಷಧಿ ಪೂರೈಕೆ. ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದಂತಹ ಔಷಧಿ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯದ ವೈದ್ಯಕೀಯ ಸರಬರಾಜು ನಿಯಮಿತ ಸಂಸ್ಥೆ ಸ್ಥಾಪನೆಯಾಗಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕೆ ಅನುಗುಣವಾದಂತಹ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆ ಸರಬರಾಜು ಮಾಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧೋಪಚಾರ ದೊರದೆ ಪರದಾಡುತ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಡಾಕ್ಟರ್ಗಳು, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಹೇಳಿರೋದು. ಇದಕ್ಕೆ ಸರ್ಕಾರಕ್ಕೆ ಗೌರವ ಇದೆ. ಈಗ ಗುಡ್ ಹೆಲ್ತ್ ಇದೇನಾ ಗುಡ್ಡು? 3 ವರ್ಷದಿಂದ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಇಟ್ಸ್ ಎ ಗುಡ್ ಹೆಲ್ತ್. ಬ್ಯಾಡ್ ಹೆಲ್ತ್ ಯಾವುದು? ನಾನಲ್ಲ, ಅವರು. ನಾನು ಹೇಳೋದು ಈ ಸರ್ಕಾರಕ್ಕೆ ಈ ತರ ಯಾರೋ ಅವ್ರೇನ್ ಹೇಳ್ತಾರೆ, ಅವನು ಯಾವನ ತಲೆ ಕೆಟ್ಟವನು ಅಂತಾರೆ. ನೀವು ಆಚೆ ಕೇಳಿ ಬೇಕಾದ್ರೆ, ಮುಖ್ಯಮಂತ್ರಿಗಳಿಗೆ ಯಾರಾನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ತಲೆ ಕೆಟ್ಟವರು, ಈ ತಲೆ ಕೆಟ್ಟವನ ಮೇಲೆ ಕೇಸ್ ಹಾಕಿ ಯಾಕೆ ಹಾಕಲ್ಲ? ಹಂಗಾರೆ ನಿಮ್ ಧೈರ್ಯ ಇದ್ರೆ ಹಾಕಿ ಧೈರ್ಯ ಇದ್ರೆ. ಇವನು ತುಪ್ಪ ಹೇಳ್ತಾ ಇದ್ದಾನೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನೀವೆಲ್ಲ ಆಸ್ಪತ್ರೆಗಳು ನೋಡಿ ತುಂಬಿ ತುಳುಕ್ತಾ ಇದೆ, ಇಡಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳ ಮೆಡಿಸಿನ್. ಅಧ್ಯಕ್ಷರೇ, 860 ಮೆಡಿಸಿನ್ಸ್ ಇರಬೇಕು. 860 ಇರೋದು 170. 1040 ಇರೋದು 170. ಇನ್ನು ಉಳಿದವೆಲ್ಲ ಕಾಣದಂತೆ ಮಾಯವಾಯಿತು. ಎಲ್ಲ ಮಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಮಾಯ, ಆದ್ರೂ ಗುಡ್ ಹೆಲ್ತ್. ಇರ್ಲಿ ಬಿಡಿ, ಹೇಳ್ತೀನಿ.